ಮೇಡಮ್ ಹೆಸರು ನಮ್ಮ ಅಧ್ಯಕ್ಷರು ಹೇಳಿರ್ಬೇಕೇನೋ ಅಷ್ಟೇ. ಅಧ್ಯಕ್ಷರು ಒಂದು ದಿವಸ ಪ್ರಸ್ತಾಪ ಮಾಡಿದರು, ನಾನು ಆಗಲ್ಲ, ನಾನು ನಿಲ್ಲಿಸಲ್ಲ ಅಂತ ಹೇಳಿದ್ದೀನಿ. ಆ ವಿಚಾರವಾಗಿ ಇಟ್ಕೊಂಡು ಅಧ್ಯಕ್ಷರು ಒಬ್ಬರು ಲೇಡಿ ಕೋರ್ಟ್ನಲ್ಲಿ ಕೊಡೋಕ್ಕೆ ಅವಕಾಶ ಇದೆ, ಅವ್ರಿಗೆ ಕೊಡ್ತೀವಿ, ನೀವು ನಿಲ್ಲಿಸಲೇಬೇಕು ಅಂತ ಹೇಳಿದರು. ನಾನು ಚುನಾವಣೆ MP ಚುನಾವಣೆ ನಿಲ್ಲಿಸ್ತಕ್ಕಂಥ ಶಕ್ತಿ ನನಗಿಲ್ಲ. ಜೊತೆಯಲ್ಲಿ ನಮ್ಮ ಮನೇಲಿ ಎಲ್ಲ ಅವರೇ ನೋಡ್ಕೊಳ್ಳೋದು, ನಮ್ಮ ಮನೆಯವರೇ ನೋಡ್ಕೊಳ್ಳೋದು. 25 ವರ್ಷದಿಂದ ನಾನು ಏನು ನೋಡಲ್ಲ, ಬಸವನಂಗೆ ತಿರುಗಾಡ್ತಾಯಿದ್ದೀನಿ. ರಾಜಕಾರಣ ಬಿಟ್ಟು ಬೇರೆ ಏನು ಮಾಡಲ್ಲ. ಮನೆಯೆಲ್ಲ ನಿರ್ವಹಣೆ ಮಾಡ್ತಕ್ಕಂಥದ್ದು, ನನ್ನ ವ್ಯವಹಾರ ಎಲ್ಲ ಅವರೇ ಮಾಡ್ತಾ ಇರೋದ್ರಿಂದ ಬ್ಯುಸಿ ಇದ್ದಾರೆ, ಅವ್ರಿಗೆ ಆಗಲ್ಲ ಅಂತ ಹೇಳಿದ್ದೀನಿ. ನನಗೆ ಎಲ್ಲಿ ಬಂತು ಗೊತ್ತಿಲ್ಲ. ನಾವು ಕಾರ್ನಾಗ ಒಂದು ದಿವಸ ಚರ್ಚೆ ಮಾಡಿದ್ರು, ನಂತವ ಒಂದು 2-3 ದಿವಸ ಚರ್ಚೆ ಮಾಡಿದರು. ನಾನು ಅವ್ರಿಗೆ ಕ್ಲಿಯರಾಗಿ ಹೇಳಿದ್ದೀನಿ. ನಾನು ಆ ವಿಚಾರವಾಗಿ ಅಲ್ಲಿ ನಮ್ಮ ಪಾರ್ಟಿ ಅಧ್ಯಕ್ಷರು ಕೂಡ ಇದ್ದರು. ಅವ್ರು ಚರ್ಚೆ ಮಾಡಿದಾಗ ಅವರೆಲ್ಲೋ ಲೀಕ್ ಆಗಿರ್ಬೋದು. 4-5 ಜನ ಇದ್ದರು, 3 ಜನ 4 ಜನ MLAಗಳಿದ್ದರು, ಒಬ್ಬರು ಮಾಜಿ MLA ಇದ್ದರು, ನಮ್ಮ ಪಾರ್ಟಿ ಅಧ್ಯಕ್ಷರು ಕೂಡ ಇದ್ದರು, ಚಂದ್ರಶೇಖರ್ ಗೌಡ್ರು ಇದ್ದರು. ಆ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದರು. ಆ ವಿಚಾರ ಹಿಂಗೆಲ್ಲೋ ಎಲ್ಲ ಹೌದು, KPC ಅಧ್ಯಕ್ಷರು ಕೇಳಿದ್ರು. ಇಲ್ಲ, ಅವರು ಒತ್ತಾಯ ಮಾಡಿದವರು. ಅವರು ಲೇಡಿ ಒಬ್ಬರನ್ನ ನಿಲ್ಲಿಸಲೇಬೇಕು ನಾವು ಲೇಡಿ ಕೋರ್ಟ್ನಲ್ಲಿ, ಅದಕ್ಕೆ ನಿಲ್ಲಿಸಿ ನೀವು ಅಂತ ಒತ್ತಾಯ ಮಾಡ್ತಾವ್ರಿ. ನೋಡೋಣ, ಗೊತ್ತಿಲ್ಲ ಅವರು ಅಧ್ಯಕ್ಷರು ಎಲ್ಲೆಲ್ಲಿ ಆದ್ಯತೆ ಕೊಡ್ತಾರೋ ಹೆಣ್ಮಕ್ಳಿಗೆ ಗೊತ್ತಿಲ್ಲ. ಹೆಣ್ಮಕ್ಳು ಇದರಲ್ಲಿ ನಿಮ್ಮ ಮನೆಯವರು ಸಮರ್ಥರಿದ್ದಾರೆ ನಿಲ್ಲಿಸುವಂತಕ್ಕಂಥದ್ದನ್ನ ಒತ್ತಾಯ ಮಾಡಿದ್ದಾರೆ. ನಾನು ಅದನ್ನು ನಮಗೆ ಆಗಲ್ಲ ಅಂತ ಹೇಳಿದ್ದೀನಿ. ನೋಡೋಣ ಮುಂದಿನ ದಿನದಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಇಲ್ಲ, ಪಾರ್ಟಿ ಅಧ್ಯಕ್ಷರು ಒತ್ತಾಯ ಮಾಡಿದ್ರೆ ಏನು ಮಾಡೋಕ್ಕೆ ಬರಲ್ಲ. ನಾವು ಹೈಕಮಾಂಡ್ ಪಕ್ಷ ನಮ್ಮದು. ಅವರು ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ನಾವು ತಿರಸ್ಕಾರ ಮಾಡೋಕ್ಕಾಗಲ್ಲ. ಆದರೆ ಪ್ರಾಮಾಣಿಕವಾಗಿ ನಾನು ವೈಯಕ್ತಿಕ ಅಭಿಪ್ರಾಯವನ್ನು ನಾನು ನಮ್ಮ ಅಧ್ಯಕ್ಷರಿಗೆ ತಲುಪಿಸಿದ್ದೀನಿ. ನನಗೆ ಲೋಕಸಭೆಗೆ ಸ್ಪರ್ಧಿಸ್ತಕ್ಕಂಥ ಎಲ್ಲವುದೂ ಇರಬೇಕಲ್ಲ. ಕೇವಲ ಈ ಹೆಸರು ಮೇಲೆ, ಜನದ ಮೇಲೆ, ಇದ್ರ ಮೇಲೆ ಹೋಗ್ತೀವಿ ಅಂದರೆ ಆಗಲ್ಲ. ಎಲ್ಲ ತನಕೂ ಹೋರಾಟ ಮಾಡಬೇಕಾಗುತ್ತೆ ಚುನಾವಣೆ ಅಂತಂದರೆ. ಆ ನಿಟ್ಟಿನಲ್ಲಿ ನನಗೆ ಆರ್ಥಿಕ ಶಕ್ತಿ ಕಡಿಮೆ ಅಂತ ಹೇಳಿದೆ.